ಹೆಲೋ ಎವ್ರಿವನ್, ವೆಲ್ಕಮ್ ಟು ಕಲ್ಯಾಣಿ ರೇವಂತ್ ವ್ಲಾಗ್. ಬನ್ನಿ, ಇವತ್ತು ತುಂಬಾನೇ ಸಿಂಪಲ್ ಆಗಿ ಸಖತ್ ಟೇಸ್ಟಿಯಾಗಿ ನಾಟಿ ಸ್ಟೈಲ್ ಅಲ್ಲಿ ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪ್ಲೀಸ್ ನನ್ನ ವಿಡಿಯೋನ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಈಗ ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊ ಬರೋಣ. ನೋಡಿ, ನಾಟಿ ಸ್ಟೈಲ್ ಅಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡ್ಬೇಕಾದ್ರೆ ಮೇನ್ ಇಂಗ್ರೀಡಿಯೆಂಟ್ಸ್ ಇದೇ ಆಗಿರುತ್ತೆ. ಇದು ಬಿರಿಯಾನಿ ಮಸಾಲಾ ಅಥವಾ ಬಿರಿಯಾನಿ ಪೌಡರ್ ಅಂತ ಕರಿಬಹುದು. ಒಂದು ಮಿಕ್ಸಿ ಜಾರ್ ನ ತಗೊಂಡು ಚಕ್ಕೆ, ಲವಂಗ, ಏಲಕ್ಕಿ, ಶಾಜೀರಾ, ಕಾಳು ಮೆಣಸು, ಜಾಪತ್ರೆ, ಮರಾಠಿ ಮೊಗ್ನ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳಿ. ಎಷ್ಟಾಗತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಅದನ್ನ ಒಂದ್ ಪ್ಲೇಟ್ಗೆ ತಗೊಂಡು ನಂತರ ಅದೇ ಮಿಕ್ಸಿ ಜಾರ್ಗೆ ಒಂದ್ 4ರಿಂದ 5 ಹಸಿಮೆಣಸಿನಕಾಯಿನ ಸೇರಿಸ್ಕೊಂತಿದೀನಿ. 1 ಇಂಚ್ ಆಗೋಷ್ಟು ಶುಂಠಿನ ಸೇರಿಸ್ಕೊಂಡಿದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದೀನಿ. ನೋಡಿ, ಯಾವುದೇ ರೀತಿಯ ಬಿರಿಯಾನಿ ಮಾಡ್ಲಿ ಎಷ್ಟು ತಗೊಂಡಿರ್ತೀವೋ ಶುಂಠಿ ಅದಕ್ಕೆ ಡಬಲ್ ಆಗೋಷ್ಟು ಬೆಳ್ಳುಳ್ಳಿನ ತಗೋಬೇಕಾಗತ್ತೆ. ಹಾಗೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಪುದೀನ ತಗೊಂತಿದೀನಿ. 1 ಕಪ್ ಆಗೋಷ್ಟು ಕೊತ್ತಂಬರಿನ ತಗೊಂಡಿದೀನಿ. ಬೇಕಿದ್ರೆ ನೀವು ಕೊತ್ತಂಬರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಹ ಸೇರಿಸ್ಕೋಬಹುದು. ನಾನಿಲ್ಲಿ ಕಟ್ ಮಾಡದೆ ಡೈರೆಕ್ಟ್ ಆಗಿ ಸೇರಿಸ್ಕೊಂಡು ಆದಷ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊ ಬಂದಿದ್ದೀನಿ. ನೋಡಿ, ನುಣ್ಣಗೆ ಆಗಿದೆ ಇದು. ನಂತರ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಒಂದ್ 2 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಫ್ರೈ ಆದ ನಂತರ 1-2 ಪಲಾವ್ ಎಲೆ ಹಾಗೆ 1 ಕಪ್ ಆಗೋಷ್ಟು ಈರುಳ್ಳಿನ ತಗೊಂಡಿದ್ದೀನಿ. ಇದು ಮೀಡಿಯಂ ಸೈಜ್ 1 ಈರುಳ್ಳಿ ಆದ್ರೆ 1 ಕಪ್ ಆಗತ್ತೆ. ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಯಾವುದೇ ರೀತಿಯ ಬಿರಿಯಾನಿ ಮಾಡ್ಲಿ ಹಾಗೆ ಪಲಾವ್ ಮಾಡ್ಲಿ ಹಾಗೆ ರೈಸ್ ಬಾತ್ ಮಾಡ್ಲಿ ಈರುಳ್ಳಿನ ಯಾವಾಗೂ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, 1-2ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ನಂತರ ಒಂದ್ ಸ್ವಲ್ಪ ಆಗೋಷ್ಟು ಕರಿಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ. ನೋಡಿ, ಇಲ್ಲಿ ಗೋಲ್ಡನ್ ಬ್ರೌನ್ ಆಗಿದೆ ಈರುಳ್ಳಿ ಎಲ್ಲ. ಈಗ ಮಶ್ರೂಮ್ ನ ಸೇರಿಸ್ಕೊಂಡಿದ್ದೀನಿ. ಮಶ್ರೂಮ್ ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಮಸಾಲೆ ಎಲ್ಲ ಮಶ್ರೂಮ್ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡಿ, ಹಾಗಾಗಿ ಮಶ್ರೂಮ್ ಸೇರಿಸ್ಕೊಂಡು ಮಶ್ರೂಮ್ ಎಲ್ಲ ಫ್ರೈ ಆಗ್ಬೇಕು. ಮಶ್ರೂಮ್ ಅಲ್ಲಿರುವಂತ ನೀರಿನಾಂಶ ಎಲ್ಲ ಬಿಟ್ಕೊಂಡಾದ ನಂತರ ನೋಡಿ, ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂತ ಕೊತ್ತಂಬರಿ ಪುದೀನ ಪೇಸ್ಟ್ ನ ಸೇರಿಸ್ಕೊಂಡಿದೀನಿ. ಕೊತ್ತಂಬರಿ ಹಾಗೂ ಪುದೀನ ಮಿಶ್ರಣ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. 1-2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ, ಫ್ರೈ ಆದ ನಂತರ ಬೇಕಿದ್ರೆ ಆಪ್ಷನಲ್ ನೀವು ಗೋಡಂಬಿ ಬೇಕಾದ್ರೆ ಸೇರಿಸ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡಿದೀನಿ. ನೋಡಿ, ಈಗ 1 ಈರುಳ್ಳಿನ ತಗೊಂಡಿದೀನಿ. 1 ಈರುಳ್ಳಿನ ನುಣ್ಣಗೆ ರುಬ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 2 ಮೀಡಿಯಂ ಸೈಜ್ ಟೊಮೆಟೊನ ಸಹ ಸೇರಿಸ್ಕೊಂತಿದೀನಿ. ನೋಡಿ, ಈ ಟೊಮೆಟೊನ ನುಣ್ಣಗೆ ರುಬ್ಕೋಬೇಕಾಗತ್ತೆ. ರುಬ್ಕೊಂಡು ಪೇಸ್ಟ್ ನ ಇದಕ್ಕೆ ಸೇರಿಸ್ಕೊಂಡು ಹಾಗೆ ಟೊಮೆಟೊ ಪೇಸ್ಟ್ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಫ್ರೈ ಮಾಡ್ಕೊಳ್ತಿರೋ ಅಷ್ಟು ಟೇಸ್ಟ್ ಇರುತ್ತೆ. ಈಗ ಮೀಡಿಯಂ ಫ್ಲೇಮ್ ಅಲ್ಲಿ ಗ್ಯಾಸ್ ಸ್ಟವ್ ನ ಇಟ್ಕೊಂಡು ಮೊಸರನ್ನ ಸೇರಿಸ್ಕೊಳ್ಳಿ. ನೋಡಿ, ಯಾವುದೇ ರೈಸ್ ಬಾತ್ ಮಾಡ್ಲಿ ಹಾಗೆ ಬಿರಿಯಾನಿ ಮಾಡ್ಲಿ ಮೊಸರು ಸೇರಿಸೋವಾಗ ಗ್ಯಾಸ್ ಫ್ಲೇಮ್ ನ ಮೀಡಿಯಂ ಅಲ್ಲಿ ಇಟ್ಕೊಂಡೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, 1 ಟೇಬಲ್ ಸ್ಪೂನ್ ಶಾಜೀರಾ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ ಪುಡಿ ಹಾಗೆ ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಬಿರಿಯಾನಿ ಮಸಾಲೆನ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡ್ ಅಲ್ಲಿ ಎಣ್ಣೆ ಬಿಡೋವರೆಗೂ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ಬೇಕಾಗತ್ತೆ. ನೋಡಿ, ಈಗ ಸೈಡ್ ಅಲ್ಲಿ ಎಣ್ಣೆ ಬಿಟ್ಕೊಂಡಿದೆ. ನಂತರ ಮೊದಲೇ ಕಾಯಿಸಿಟ್ಕೊಂಡಿರುವಂತಹ ಬಿಸಿ ನೀರ್ನ ಸೇರಿಸ್ಕೊಳ್ತಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಆಗೋಷ್ಟು ಅಕ್ಕಿ ಸೇರಿಸ್ಕೊಂಡಿದೀನಿ. ನೋಡಿ, ಇಲ್ಲಿ ನಾನಿವತ್ತು ನಾರ್ಮಲ್ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಬಾಸ್ಮತಿ ಅಕ್ಕಿ ಆಗ್ಲಿ ಇಲ್ಲ ಸಣ್ಣ ಅಕ್ಕಿ ಆಗ್ಲಿ ಬಳಸಿಲ್ಲ. ನಾರ್ಮಲ್ ಅಕ್ಕಿನೇ ಬಳಸ್ಕೊಂಡು 1-2 ನಿಮಿಷ ಫ್ರೈ ಆದ ನಂತರ ನೋಡಿ, ಈಗ ಲಿಡ್ ನ ಕ್ಲೋಸ್ ಮಾಡ್ಬೇಕಾಗತ್ತೆ. ನೀರ್ ಹಾಕಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಿದ್ರೆ ಮಸಾಲೆ ಎಲ್ಲ ಮೇಲೆ ಇರುತ್ತೆ ಹಾಗೆ ಅಕ್ಕಿ ಎಲ್ಲ ಕೆಳಗಡೆ ಇರುತ್ತೆ. ಅದಕ್ಕೆ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಲಿಡ್ ನ ಕ್ಲೋಸ್ ಮಾಡಿ. ನೋಡಿ, ಈಗ ನಾನು ಹೇಳ್ದಂಗೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರತ್ತೆ. ನಾವು ಮಿಕ್ಸ್ ಮಾಡೋ ಅವಶ್ಯಕತೆನೇ ಇರಲ್ಲ, ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಿರತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗ್ ಆಗಿದೆಯೋ ಅಂತ. ನೀವು ಬೇಕಿದ್ರೆ ತುಪ್ಪ ಸಹ ಸೇರಿಸ್ಕೋಬಹುದು. ತುಪ್ಪ ಹಾಗೆ ಎಣ್ಣೆನ ಸೇರಿಸ್ಕೊಂಡು ಮಾಡಿದ್ರು ಇನ್ನೂ ಟೇಸ್ಟ್ ಆಗಿರುತ್ತೆ. ಪ್ಲೀಸ್ ನನ್ನ ವಿಡಿಯೋನ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ಹೆಲ್ತಿ ರೆಸಿಪಿ. ನಾಳೆ ಮತ್ತೊಂದು ಹೊಸ ಹೆಲ್ತಿ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.